ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರೋ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶಿಲ್ಪ ಅಂತೇಳಿ ಒಬ್ಬರು ಹಾಸನದಿಂದ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಶಿಲ್ಪ, ವಯ 38 ವರ್ಷ, ಊರು ಹಾಸನ, ಪ್ರಸ್ತುತ ಕೆಲಸ ಇಂಜಿನಿಯರ್ ಓದಿ ಕೆಲಸ ಆಲ್ಮೋಸ್ಟು ಹುಡುಕ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಜೀವನದ ಒಂದು ಸಮಸ್ಯೆ, ಆಫೀಸಲ್ಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಕೂಡ ಅದೇ, ಆದರೆ ಇವಾಗ ಇಬ್ಬರಿಗೂ ಹೊಂದಾಣಿಕೆ ಇಲ್ಲ. ಸೊ ಆ ಒಂದು ಹೊಂದಾಣಿಕೆಯಿಂದ ತುಂಬಾ ಒಂದು ಪ್ರಾಬ್ಲಮ್ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡಿದರೆ ಆನ್ಲೈನ್ ಅಲ್ಲೇ ಪರಿಚಯ ಮಾಡಿಕೊಂಡು ತೂತು ಹರಿಸಿಕೊಳ್ಳುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಬಯೋಡೇಟಾದಲ್ಲಿ ಕೂಡ ಬೇಸಿಕ್ ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಶಿಲ್ಪ ಅವರ ಒಂದು ಬಯೋಡೇಟಾ ಕೂಡ ಮೇನ್ ಆಗಿರುತ್ತೆ. ಹಾಗೆಯೇ ಕಾಳ್ವಾಲೆ ಅವರ ಕಡೆಯಿಂದ 2023 ಒಂದು ಟಾಟಾ ಪಂಚ್ ಕ್ರಿಯೇಟಿವ್ ಡ್ಯೂಯಲ್ ಟೋನ್ ಅಂತೇಳಿ AMT ಒಂದು ಕಾರ್ನ ಬಗ್ಗೆ ಕೂಡ ಸೆಲ್ಲಿಂಗ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಆಲ್ಮೋಸ್ಟ್ ಅದರ ಬಗ್ಗೆ ಕೂಡ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಬಿಫೋರ್ ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೋಡಿ, ಈಕೆ ಒಂದು ಚೂಲು ಜಾಸ್ತಿ ಆಗೋಕೆ ಹೀಗೆಲ್ಲ ಒಂದು ಕಾರಣ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡನಿಗೆ ಇವಾಗ ಹೆಚ್ಚು ಮಾಡೋದ್ರಲ್ಲಿ ಆಸಕ್ತಿನೇ ಇಲ್ಲ, ಬರೀ ಕೆಲಸ ದುಡ್ಡು ಅಂತ ಹೇಳ್ತಾನೆ. ಮುಂಚೆ ಹಾಗೆ ರೊಮ್ಯಾನ್ಸ್ ಕೂಡ ಮಾಡಲ್ಲ. ಹಾಗೆಯೇ ಚೆನ್ನಾಗಿ ಬಗ್ಗಿ ಕೊಡ್ತೀನಿ ಅಂದರೂ ಕೂಡ ಬೇಡ ಅಂತ ನಾರ್ಮಲ್ ಆಗಿ ವಾರಕ್ಕೆ ಒಮ್ಮೆ, ಅದು ನನ್ನ ಒತ್ತಾಯಕ್ಕೆ ಮಾಡ್ತಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ನನಗೆ ನೋಡಿದರೆ ಆಲ್ಮೋಸ್ಟ್ ಸಿಸ್ಟಮ್ ಕೆಲಸ ಮಾಡಿ ಬರೀ ವಿಡಿಯೋ ನೋಡಬೇಕು ಅಂತೇಳಿ ಅನಿಸುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಒಂದು ಕಷ್ಟ ಅರ್ಥ ಮಾಡಿಕೊಂಡು ಕಾಲ್ ಮಾಡಿ ಅಂತೇಳಿ ತಮ್ಮ ಒಂದು ಬಯೋಡೇಟಾದಲ್ಲೂ ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅವರಿಗೆ ಒಬ್ಬ ವ್ಯಕ್ತಿ ಈ ರೀತಿಯಾದ ಒಂದು ಕ್ವಾಲಿಟೀಸ್ ಇದ್ದರೆ ಖಂಡಿತವಾಗ್ಲೂ ತುಂಬಾ ಒಂದು ಲೈಕ್ ಕೂಡ ಆಗ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದೆಲ್ಲ ಒಂದು ಗುಣಗಳು ನೋಡಿ ಗೆಳೆತನ ಕೂಡ ಬೆಳೆಸ್ತೀನಿ ಓಕೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಮೊದಲು ಗೂಟ ಹೇಗಿದೆ ಅಂತ ನೋಡ್ತೀನಿ, ಅದಕ್ಕೆ ಒಮ್ಮೆ ನನ್ನ ಹತ್ತಿರ ಬಂದು ಹೋಗಬೇಕು. ಅದು ಚೆನ್ನಾಗಿ ದಪ್ಪ ಮತ್ತು ಉದ್ದ ಇದ್ದರೆ ಅಲ್ಲೇ ಒಂದು ಒಮ್ಮೆ ಚೀಪಿ ಆಲ್ಮೋಸ್ಟ್ ಸುಖ ಕೂಡ ಪಡೆಯುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಚಟ ಬಂದರೆ ಸಾಕು, ರೋವ್ ಮಾಡ್ತೀನಿ, ಅಲ್ಲೇ ಬಂದು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹೀಗೆ ಮಾಡುವಂಥ ವ್ಯಕ್ತಿ ಸಿಕ್ಕರೆ ಹಣದ ಒಂದು ಸಹಾಯ ಕೂಡ ನಾನು ಬೇಕಿದ್ರೆ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟ್ ಕಾರ್ನ ಬಗ್ಗೆ ಹೇಳಿದ್ದನ ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ಜೂನ್ 2023, 8,866 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು 5 ಗೇರ್ ಕೂಡ ಹೊಂದಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಕಾರ್ ಇರೋದು ಡೆಲ್ಲಿಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ. ಇದು ಫ್ರಂಟ್ ಆ್ಯಂಗಲಲ್ಲಿ ಕಾರ್ ಹೀಗೆಲ್ಲ ಇದೆ, ಮತ್ತು ಬೋಟ್ ಸ್ಪೇಸ್ ಆಗಿರ್ಬೋದು, ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸೆಲ್ಲರ್ನ ಕಾಮೆಂಟ್ಸ್ ಏನಪ್ಪ ಅಂದರೆ, ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ, ಕಾರ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಒಂದು ಪಾಯಿಂಟ್ಸ್ ನೋಡಲಿಕ್ಕೆ ಹೋದರೆ 5 ರೇಟಿಂಗ್ ಕೂಡ ಪಡೆದಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಆಲ್ಮೋಸ್ಟ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ. ಬಟ್ ಬೇರೆ ಒಂದು ಕಾರ್ ಕೂಡ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದನ್ನು ಸೇಲ್ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ನ ಒಂದು ಪ್ರೈಸ್ ಬಂದುಬಿಟ್ಟು ನನಗೆ 8 ಲಕ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಸಂಪೂರ್ಣ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಕಾರ್ನ ಬಗ್ಗೆ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬಗ್ಗೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.